ದರ್ಶನ್ ಮತ್ತೊಮ್ಮೆ ಜೈಲು ಸೇರಿದ್ದಾಯಿತು. ತಿಳಿದೋ ತಿಳಿಯೋದೋ ಮಾಡಿದ ತಪ್ಪು ಈಗ ಪಶ್ಚಾತ್ತಾಪ ಪಡುವಂತೆ ಮಾಡಿದೆ. ಪತ್ನಿ ವಿಜಯಲಕ್ಷ್ಮಿ ಈಗಲೂ ಪತಿಯೇ ಪರದೈವ ಅಂತ ಹೇಳ್ತಾನೆ ಜೈಲ್ ರನ್ ಕೆಲಸ ಶುರು ಮಾಡಿದ್ದಾರೆ. ಹಾಗಾದರೆ ವಿಜಯಲಕ್ಷ್ಮಿ ಜೈಲ್ ಸುತ್ತೋ ಕೆಲಸ ಇನ್ನು ಎಷ್ಟು ದಿನ? ಡೆವಿಲ್ ಸಿನಿಮಾ ಬಿಡುಗಡೆ ಆಗುತ್ತಾ ಇಲ್ಲವಾ ಈ ವರ್ಷ ಅನ್ನೋ ಗೊಂದಲಕ್ಕೆ ತಕ್ಕಂತೆ ದರ್ಶನ್ ಜೈಲು ಸೇರಿದ್ದರೂ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮಾಡಬೇಕಿದ್ದ ಪ್ರಚಾರದ ಕೆಲಸ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋ ಕೆಲಸ ತಗೊಂಡ ಮೇಲೆ ಈಗ ಪತಿಯ ಭೇಟಿಗಾಗಿ ಜೈಲಿಗೆ ಹೋಗಿ ಬರೋ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹೌದು, ಅವರು ಇತ್ತೀಚೆಗೆ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿ ಮಾಡಿ ಬಂದಿದ್ದರು. ಇಷ್ಟು ದಿನ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾಗ ಒಂದು ನಿಮಿಷವೂ ಬಿಟ್ಟಿರದ ವಿಜಯಲಕ್ಷ್ಮಿ ಜಾಮೀನು ರದ್ದಾದ ವಿಷಯವನ್ನು ಅರಗಿಸಿಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ ಅನಿಸುತ್ತೆ. ಮೊದಲ ಬಾರಿ ದರ್ಶನ್ರನ್ನ ಹೊರತರೋಕೆ ದೇವರ ದರ್ಶನ ಹರಕೆ ಅಂತ ಮಾಡಿಕೊಂಡು ಜೈಲಲ್ಲಿದ್ದಾಗ ಬಳ್ಳಾರಿ ಹಾಗೆ ಪರಪ್ಪನ ಅಗ್ರಹಾರ ಅನ್ನೋದನ್ನು ಮರೆತು ವಾರಕ್ಕೆರಡು ಬಾರಿ ಹೋಗಿ ಬರ್ತಿದ್ದ ವಿಜಯಲಕ್ಷ್ಮಿ ದರ್ಶನ್ ಎಲ್ಲವೂ ಸರಿಯಾಯಿತು ಅಂತಿರುವಾಗಲೇ ಈಗ ಮತ್ತೆ ಜೈಲಿನ ಹಾದಿ ಹಿಡಿದಿದ್ದಾರೆ. ದರ್ಶನ್ ಹೊರಗಿದ್ದಾಗ ಪತಿಯೊಂದಿಗೆ ಟೆಂಪಲ್ ರನ್ ಮಾಡಿದ್ದರು ವಿಜಯಲಕ್ಷ್ಮಿ. ದರ್ಶನ್ ಸಮಯ ಕಳೆದ ವರ್ಷ ಸರಿಯಿಲ್ಲ ಅಂದಾಗ ದೇವರ ದರ್ಶನ ಮಾಡಿ ಒಂಚೂರು ಕೆಡಕಾಗದಂತೆ ಹರಕೆ ಕಟ್ಟಿಕೊಂಡಿದ್ದರು. ಅಂತೆಯೇ ದಾಸನನ ಹೊರ ಕರೆತಂದ ನಂತರ ದೇವಸ್ಥಾನಗಳ ದರ್ಶನ ಮಾಡಿ ಬಂದಿದ್ದರು ವಿಜಯಲಕ್ಷ್ಮಿ. ಇದೀಗ ಅಷ್ಟೆಲ್ಲ ಹರಕೆ ಸಲ್ಲಿಸಿ ಬಂದಿದ್ದರು ದರ್ಶನ್ ಟೈಮ್ ಮತ್ತೆ ಕೈಕೊಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ಮತ್ತೆ ಯಾವಾಗ ಬಳ್ಳಾರಿ ಜೈಲು ಸೇರ್ತಾರೋ ಅನ್ನೋದನ್ನು ಹೇಳೋಕೆ ಆಗಲ್ಲ. ಇದೀಗ ಪತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಾಗ ಬಳ್ಳಾರಿ ಜೈಲಿಗೆ ಹೋಗೋದು ಬೇಡ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೇಮ ವಿಚಾರ, ದಾಂಪತ್ಯ ಸಮಸ್ಯೆ, ಸಾಲಬಾಧೆ, ವಶೀಕರಣ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಮಾಡಿಕೊಡುತ್ತಾರೆ. ಈ ಸ್ಕ್ರೀನ್ ಮೇಲೆ ಬರುವ ಮಹಾಗುರುಗಳ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ.